ಏನಂದ್ರೂ ನಮ್ಮ ಗಂಡು ಮಕ್ಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಹೆಣ್ಮಕ್ಳಿಗೆ ಒಂದು ಪಟ್ಟು ಧೈರ್ಯ ಜಾಸ್ತಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ವ್ಲಾಗಲ್ಲಿ ಹೇಳ್ದಂಗೆ ಊಟ ಎಲ್ಲ ಮುಗಿಸ್ಕೊಂಡು ರೆಸಾರ್ಟ್ ಅಲ್ಲಿ ಚೆಕ್ಔಟ್ ಮಾಡ್ಕೊಂಡು ಸೀದಾ ವಾಟರ್ ಗೇಮ್ಸ್ ಆಡೋಣ ಅಂತ ಬಂದ್ವಿ. ಹಾಗೆ ಸ್ವಲ್ಪ ಜನ ನೀವು ಹೋಗಿರೋ ರೆಸಾರ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಿದ್ರಿ. ನಾವು ಹೋಗಿದ್ದು ದಾಂಡೇಲಿಯಿಂದ ಸುಮಾರು 6-7 ಕಿಲೋಮೀಟರ್ ದೂರ ಇರೋ ರಿವರ್ ಎಡ್ಜ್ ಅನ್ನೋ ಹೋಮ್ ಸ್ಟೇಗೆ. ನಾವಿಲ್ಲಿ ವಾಟರ್ ಗೇಮ್ ಮಾಡಕ್ಕೆ ಎಕ್ಸ್ಟ್ರಾ ಪೇ ಮಾಡಕ್ ಹೋಗ್ಲಿಲ್ಲ. ನಮ್ಗೆ ರೆಸಾರ್ಟ್ ಕಡೆಯಿಂದಾನೆ 4 ಆಕ್ಟಿವಿಟೀಸ್ ಫ್ರೀ ಆಗಿ ಪ್ಯಾಕೇಜ್ ಅಲ್ಲೇ ಇನ್ಕ್ಲೂಡ್ ಆಗಿತ್ತು. ಹಾಗೇನೆ ನಾವು ಟೆಂಟ್ ಬುಕ್ ಮಾಡ್ಕೊಂಡಿದ್ವಲ್ಲ, ನಮ್ಗೆ ಪರ್ ಹೆಡ್ 1200 ಆಗಿತ್ತು. ಇನ್ನು ನಮ್ಗೆ ರೆಸಾರ್ಟ್ ಅಲ್ಲಿ 3 ಟೈಮ್ಸ್ ಫುಡ್ ಹಾಗೇನೆ ಸಮ್ ಆಕ್ಟಿವಿಟೀಸ್ ಇತ್ತು. ಇನ್ನೂ ಆಕ್ಟಿವಿಟೀಸ್ ಜಾಸ್ತಿ ಬೇಕಿತ್ತು ಅಂತ ಅನ್ನಿಸ್ತು, ಬಟ್ 1200ಗೆ ವರ್ತ್ ಅಂತ ಅನ್ನಿಸ್ತು. ನಮ್ಗೆ ಸ್ವಲ್ಪ ಟ್ರಾವೆಲಿಂಗ್ ಕಾಸ್ಟ್ ಜಾಸ್ತಿ ಅನ್ನಿಸ್ತು. ನೀವು ಹೋಗೋರಿದ್ರೆ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿ. ಇನ್ನು ಜಿಪ್ ಲೈನಿಂಗ್ ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರ್ಲಿಲ್ಲ, ಇದು ಎಕ್ಸ್ಟ್ರಾ ನಾವು ಮಾಡ್ಕೊಂಡಿದ್ದು. ನನಗಂತೂ ಇದನ್ನ ಆಡ್ಬೇಕು ಅಂತ ತುಂಬಾ ಆಸೆ ಇತ್ತು. ನಮ್ಮ ಮನೆಯವ್ರನ್ನೂ ಕೂಡ ಕರ್ದೆ, ಬಟ್ ಹೇಳಲಿಲ್ವಾ. ಏನೇ ಅಂದ್ರೂ ಕೂಡ ಗಂಡ್ ಮಕ್ಳಿಗೆನೆ ಹೆಣ್ಮಕ್ಳಿಗೆ ಒಂದ್ ಪಟ್ಟು ಧೈರ್ಯ ಜಾಸ್ತಿ. ನಾನು ಏನಾಗುತ್ತೋ ಆಗ್ಲಿ ಅಂತ ಹೇಳಿ ಹೊರಟೆ. ಸ್ವಲ್ಪನಾದ್ರೂ ಭಯ ಆಗುತ್ತೆ ಅನ್ಕೊಂಡೆ, ಆದ್ರೆ ನಿಜವಾಗ್ಲೂ ಯಾವ್ದೇ ರೀತಿ ಭಯ ಅಂತೂ ಆಗ್ಲಿಲ್ಲ. ಇವರಿಬ್ರು ಕರೆದ್ರೆ ಇಬ್ರು ಎದ್ರುಕೊಳ್ಳೋದಲ್ದೆ ನನ್ನ ಕೂಡ ಭಯ ಪಡ್ಸಕ್ ಬಂದ್ರು. ಆದ್ರೆ ನಾವು ಕೇಳ್ತೀವ. ಕೊನೆಗೂ ಎಲ್ಲ ಆಕ್ಟಿವಿಟೀಸ್ ಮುಗಿಸ್ಕೊಂಡು ಅಲ್ಲಿಂದ ಓಡೋದ್ರೊಳಗಡೆ ನಮ್ಗೆ 5 ಕಾಲ ಆಗೇ ಹೋಯ್ತು. ಇನ್ನ ನಾವು ಬಂದಿದ್ದ ದಿವಸನೇ ಒಂದು ಆಟೋನ ಬುಕ್ ಮಾಡ್ಕೊಂಡಿದ್ವಿ. ಪಿಕಪ್ ಡ್ರಾಪ್ ಎಲ್ಲ ಅವ್ರದೇ ಆಗಿತ್ತು. ಇನ್ನು ಅಲ್ಲಿಂದ ಆಟೋ ಹತ್ಕೊಂಡು ಗ್ಯಾಪ್ ಅಲ್ಲಿ ಒಂದು ಕಾಫಿ ಕುಡ್ಕೊಂಡು ದಾಂಡೇಲಿ ಬಸ್ ಸ್ಟಾಪಿಗೆ ಬಂದು ಸೀದಾ ಬಸ್ ಹತ್ಕೊಂಡು ಧಾರವಾಡ ಕಡೆ ಹೊರಟ್ವಿ. ನಮ್ಮ ಹೆಣ್ಮಕ್ಳು ಹೆಂಗಪ್ಪ ಅಂದ್ರೆ ಸೀಟ್ ಮೇಲೆ ಒಂದು ಖರ್ಚಿಫ್ ಹಾಕಿದ್ರೆ ಸಾಕು, CM ಸೀಟ್ ರಿಸರ್ವ್ ಮಾಡ್ದಾರಂಗ ಆಡ್ತಾರಪ್ಪ. ಈ ಎಕ್ಸ್ಪೀರಿಯನ್ಸ್ ಅಂತೂ ಪ್ರತಿಯೊಬ್ಬರಿಗೂ ಆಗಿರುತ್ತೆ ಅಲ್ವಾ. ಇವತ್ತು ನನಗೂ ಆ ಎಕ್ಸ್ಪೀರಿಯನ್ಸ್ ಆಯ್ತು. ಇಬ್ರು ಆಂಟಿದಿರ್ ಬಂದ್ಬಿಟ್ಟು ನಾವು ಕೂತಿದ್ ಸೀಟಲ್ಲಿ ನಾವು ಮೊದ್ಲೇ ಬ್ಯಾಗ್ ಇಟ್ಟಿದ್ವಿ ಅಂತ ವಾದ ಮಾಡ್ತಾ ಇದ್ರು. ನೀವು ಮಾಡ್ಕೊಳ್ಳಿ ಅಂತ ನಾವು ಕೂತ್ಕೊಂಡು ಸೀದಾ ಧಾರವಾಡ ಬಂದು ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಅಲ್ಲೇ ಒಂದು ರೂಮ್ ನ ಬುಕ್ ಮಾಡ್ಕೊಂಡು ನೈಟ್ ಅಲ್ಲೇ ಸ್ಟೇ ಆಗಿದ್ವಿ. ಇನ್ನು ನನ್ ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತು ಅಂತ ಎಡಿಟ್ ಮುಗಿಸ್ಕೊಂಡು ಮಲ್ಕೊಂಡು ಬೆಳಗ್ಗೆ ಚಂದಂಗ್ ಒಂದ್ ರೌಂಡ್ ಫ್ರೆಶ್ ಅಪ್ ಆಗಿ ಹಂಗೆ ಚೆಕ್ಔಟ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ. ನಮ್ ವಿಪರ್ಯಾಸ ಏನಪ್ಪಾ ಅಂದ್ರೆ ನಾವು ಬರ್ಬೇಕಾಗಿದ್ದು ಧಾರವಾಡ ರೈಲ್ವೆ ಸ್ಟೇಷನ್ಗೆ, ಆದ್ರೆ ಹತ್ತಿದ್ ಮಾತ್ರ ಹುಬ್ಳಿ ರೈಲ್ವೆ ಸ್ಟೇಷನ್ಗೆ ಹೋಗೋ ಬಸ್ನ. ಹೆಂಗೋ ಮಧ್ಯದಲ್ಲಿ ಯಾರನ್ನೋ ಕೇಳಿದಕ್ಕೆ ಹೇಳಿದ್ರು. ಹಂಗೆ ಮಧ್ಯೆ ಇಳ್ಕೊಂಡ್ಬಿಟ್ಟು ಅಲ್ಲಿಂದ ಆಟೋ ಮಾಡ್ಕೊಂಡು ಸೀದಾ ಧಾರವಾಡ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಅಲ್ಲಿನ ಆಂಬಿಯನ್ಸ್ ಅಂತೂ ನನಗಂತೂ ಸಖತ್ ಇಷ್ಟ ಆಯ್ತು. ಇನ್ನು ಧಾರವಾಡ ಬಂದಿದೀವಿ ಅಂದ್ರೆ ಪೇಡ ಮಿಸ್ ಮಾಡೋಕ್ಕಾಗುತ್ತಾ, ಅದಕ್ಕೆ 2 ಪೇಡ ತಗೊಂಡು ಫಸ್ಟ್ ಹೋಗಿ ಟೀನ ಕುಡ್ಕೊಂಡು ಟ್ರೈನ್ಗೆ ವೆಯ್ಟ್ ಮಾಡ್ಕೊಂಡು ಟ್ರೈನ್ ಬಂದ ತಕ್ಷಣ ಹೋಗಿ ಹತ್ಕೊಂಡು, ಇನ್ನು ತಿಂಡಿ ತಿಂದಿರ್ಲಿಲ್ಲ ಅಂತ ಟ್ರೈನ್ ಒಳಗಡೆ ತಿಂಡಿ ತಿನ್ಕೊಂಡು ಟೈಮ್ ಪಾಸ್ಗೆ ಅಂತ ಬೇಲ್ಪುರಿನ ತಗೊಂಡು ಅದನ್ನ ತಿನ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಓಡಾಡ್ಕೊಂಡು ಹಂಗು ಹಿಂಗು ಮಾಡ್ಕೊಂಡು ನಮ್ಮ ತಿಪ್ಟೂರ್ ಬಂದು ತಲುಪಿದ್ವಿ. ಅಪ್ಪ ಅದೆಂಥ ರಿಲ್ಯಾಕ್ಸ್ ಫೀಲ್ ಅಂತೀರಾ. ನಮ್ಮ ಮಣ್ಣಿಗೆ ಕಾಲಿಟ್ಟ ತಕ್ಷಣ ಏನೋ ಒಂಥರ ಖುಷಿ ಆಗ್ಬಿಡ್ತು. ಇನ್ನು ಹಂಗೆ ಸೀದಾ ಮನೆಗೆ ಬಂದು ಒಂದು ರೌಂಡ್ ಫ್ರೆಶ್ ಅಪ್ ಆಗಿ 2 ದಿವಸದಿಂದ ವಿಭೂತಿನ ಸಖತ್ ಮಿಸ್ ಮಾಡ್ಕೋತಾ ಇದ್ದೆ. ಫಸ್ಟ್ ಫ್ರೆಶ್ ಅಪ್ ಆಗಿ ವಿಭೂತಿನ ಹಚ್ಕೊಂಡು ಇನ್ನೂ ಊಟ ಮಾಡಿರಲಿಲ್ಲ ಅಂತ ನಮ್ಮ ಮನೆಯವರು ಹೊರಗಡೆಯಿಂದ ತಂದರು. ಅದಾದಮೇಲೆ ನಾನು ಕೂಡ ನೆಲ ಒರೆಸ್ಕೊಟ್ಟೆ. ನಮ್ಮ ಮನೆಯವರು ವಾರ ಇದ್ದಿದ್ದರಿಂದ ಪೂಜೆನೂ ಮುಗಿಸಿದ್ರು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.